ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಪುನರ್ನವಾಸವ ಬಗ್ಗೆ ಹೇಳ್ಕೊಡ್ತೇನೆ ರೀ. ಇದಕ್ಕೆ ಪುನರ್ನವಾಸವಂ ಅಂತಾನು ಕರೀತಾರ. ಪುನರ್ನವಾಸವ ಅಂದ್ರೆ ಏನು, ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಇದನ್ನು ನೀವು ಉಪಯೋಗ ಮಾಡಾಕಂತೀರ ಅಂದ್ರೆ ನಿಮಗೆ ಸೈಡ್ ಎಫೆಕ್ಟ್ ಏನೇನಾಗಬಹುದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪುನರ್ನವಾಸವ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಚಾರ್ಯಗಳು ಮೊದ್ಲಿನ ತರನ ಮಾಹಿತಿ ಬರೆದಿಟ್ಟಿರ್ತಾರ್ರಿ. ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ಸ್ನಾಗ, ಗ್ರಂಥದಾಗ, ಸಂಹಿತಾದಾಗ ಇದ್ರ ಬಗ್ಗೆ ಮೊದ್ಲಾಗಿಂತ ಉಲ್ಲೇಖ ಮಾಡಿರ್ತಾರ. ಯಾವ ರೀತಿ ಇದನ್ನ ತಯಾರ ಮಾಡಬೇಕು, ಯಾವ ರೋಗಿ ಕೊಡಬೇಕು, ಯಾರು ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ನಮ್ಮ ಕಡೆ ಮೊದ್ಲಾಗಿಂತರನ ಅವೈಲೇಬಲ್ ಇರ್ತೈತ್ರಿ. ಅದ್ರ ಸಂಬಂಧ ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತು ಪುನರ್ನವಾಸವನ್ನು ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಏನಾದರೂ ಲಿವರ್ ಸಂಬಂಧಿತ ರೋಗ ಐತಂದ್ರೆ, ಕಿಡ್ನಿ ಸಂಬಂಧಿತ ರೋಗ ಐತಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ. ಪುನರ್ನವಾಸವ ಏನೈತೆ ನೋಡ್ರಿ, ಇದ್ರೊಳಗೆ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂದ್ರೆ ಈ ಮೆಡಿಸಿನ್ ನೋಡ್ರಿ ತಗೊಂಡು ಫರ್ಮೆಂಟೇಷನ್ಗೆ ಇಡ್ತೀವಲ್ಲ, ಅದ್ರ ಒಂದು ಜಾಗದಾಗ ಇಟ್ಟಾಗ ನ್ಯಾಚುರಲಿ ಅದ್ರೊಳಗೆ ಆಲ್ಕೋಹಾಲ್ ಪ್ರೊಡಕ್ಷನ್ ಆಗುತ್ತೆ. ಅದಕ್ಕೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂತಾರೆ. ಈಗ ಮಾತಾಡೋಣ ಪುನರ್ನವಾಸವ ಒಳಗೆ ಕೀ ಇಂಗ್ರೀಡಿಯೆಂಟ್ಸ್, ಘಟಕ ದ್ರವ್ಯ ಏನೇನಿರ್ತಾವ ನೋಡ್ರಿ. ಇದ್ರೊಳಗೆ ಶುಂಠಿ, ಪಿಪ್ಪಲಿ, ಮರೀಚ, ಹರಿತಕಿ, ದಾರ್ವಿ, ವಿಭಿತಕಿ, ಆಮ್ಲ, ಗೋಕ್ಷೂರ, ಕಂಠಕಾರಿ, ಬೃಹತಿ, ವಾಸಕ, ಎರಂಡಮೂಲ, ಕಟುಕಿ, ಪುನರ್ನವ, ಗಜಪಿಪ್ಪಲಿ, ಪಿಚು ಮರ್ದ, ಗುಡುಚಿ, ಪಟೋಲ, ಶುಷ್ಕ ಮೂಲಕ, ದುರ್ಲಭ, ದಾತಕಿ, ಮತ್ತು ಇದ್ರೊಳಗೆ ಸಕ್ರಿ, ದ್ರಾಕ್ಷಿ ಹಾಕಿರ್ತಾರ್ರಿ, ಮತ್ತು ಜೇನುತುಪ್ಪ ಹಾಕಿರ್ತಾರ, ಮತ್ತು ನೀರು ಹಾಕಿ ಇದನ್ನೆಲ್ಲ ತಯಾರು ಮಾಡ್ಲಾಗ್ತೈತ್ರಿ. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ಏನು ಹೇಳಿ ನೋಡ್ರಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು 1 ತಿಂಗಳ ಫರ್ಮೆಂಟೇಷನ್ಗೆ ಇಡ್ಲಾಗ್ತೈತ್ರಿ. ಸೊ ಈ ಬಾಟಲ್ ಏನಿದೆ ಪುನರ್ನವಾಸವದ್ದು, ನೀವು ನಿಮ್ಮ ಮನೆ ಒಳಗೆ ನಾರ್ಮಲ್ ತಾಪಮಾನಾಗ ಇಡ್ಬೋದ್ರಿ. ಇದನ್ನ ಫ್ರಿಜ್ನಾಗ ಇಡೋ ಅವಶ್ಯಕತೆ ಇರಂಗಿಲ್ಲ. ಈಗ ಇದ್ರದ್ದು ರೆಫರೆನ್ಸ್ ಬಗ್ಗೆ ಮಾತಾಡನ್ರಿ. ಪುನರ್ನವಾಸವದ್ದು ನಮ್ಗೆ ರೆಫರೆನ್ಸ್ ಎಲ್ಲಿ ನೋಡ್ಲಿಕ್ಕೆ ಸಿಗ್ತೈತೆ ಅಂದ್ರೆ ನೋಡ್ರಿ, ಭೈಷಜ್ಯ ರತ್ನಾವಳಿ ಶೋಥ ರೋಗಾಧಿಕಾರದಾಗ 197ನೇ ಶ್ಲೋಕಲಿಂತ ಹಿಡಿದು 201ನೇ ಶ್ಲೋಕದೊಳಗೆ ಇದ್ರದ್ದು ಉಲ್ಲೇಖ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರಪ್ಪ ಅಂತ. ಒಂದೇದು ನೋಡ್ರಿ, ನಿಮ್ಗೆ ಕಿಡ್ನಿ ಸಂಬಂಧಿತ ಏನಾರ ರೋಗ ಐತಂದ್ರೆ, ಇಲ್ಲ ಯೂರಿನರಿ ಟ್ರ್ಯಾಕ್ಟ್ ಮೂತ್ರನೊಳಗೆ ಏನಾರ ಇನ್ಫೆಕ್ಷನ್ ಆಗೈತಂದ್ರ, ಪೂರ್ತಿ ಮೈ ಬಾವು ಬಂದೈತಂದ್ರ, ಮೈಯಾಗ ರಕ್ತದ ಅಂಶ ಕಡಿಮೆ ಆಗೈತಂದ್ರ, ಅಬ್ಡೋಮಿನಲ್ ಹೊಟ್ಯಾಗ ನಿಮ್ಗೆ ಏನಾರ ತ್ರಾಸ ಆಗೈತಂದ್ರ, ನಿಮ್ಗೆ ಪ್ಲೀಹ ಇಲ್ಲ ಲಿವರ್ ಸಂಬಂಧಿತ ಏನಾರ ತ್ರಾಸ ಆಗೈತಂದ್ರ, ಒಟ್ಟ ಹಸಿತಾ ಇಲ್ಲಂದ್ರ, ಹೊಟ್ಯಾಗ ಬಹಳ ಜಾಸ್ತಿ ಅಸಿಡಿಟಿ ಸಮಸ್ಯೆ ಆಗೈತಂದ್ರ, ವಾಂತಿ ಬಂದಂಗೆ ಆಗ್ತೈತಂದ್ರ, ಹೊಟ್ಯಾಗ ನೀರು ತುಂಬ್ಕೊಂಡವಂದ್ರ, ಹೊಟ್ಟೆ ಒಳಗಡೆ ಲಂಪ್ ಆಗ್ಯಾವಂದ್ರ, ಜಾಂಡಿಸ್ ಸಮಸ್ಯೆ ಐತಂದ್ರ, ಫ್ಯಾಟಿ ಲಿವರ್ ಸಮಸ್ಯೆ ಐತೆ, ರೀನಲ್ ಫೇಲಿಯರ್ ಸಮಸ್ಯೆ ಐತೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಸಮಸ್ಯೆ ಐತೆ, ಇಲ್ಲ ಮೂತ್ರ ಮಾಡೋ ಮುಂದೆ ಬಹಳ ಜಾಸ್ತಿ ನೋವು ಆಗ್ತೈತ, ನಿಮ್ಗೆ ಸಂಧಿಗತ ವಾತ, ಆಮವಾತ, ಗಾಠಿಯ ಸಮಸ್ಯೆ ಐತಂದ್ರ, ಮೈ ಕೈ ಫುಲ್ ನೋವ್ತಾವು, ಮೈ ಕೈಯಾಗ ಬಾವು ಬಂದೈತಂದ್ರ, ಮಕ ಊದ್ಕೊಂಡೈತಂದ್ರ, ಕಾಲು ಊದ್ಕೊಂಡವಂದ್ರ, ಮಕದ ಮೇಲೆ ಸ್ವಲ್ಪ ನೀರು ತುಂಬ್ದಂಗೆ ಆಗೈತಂದ್ರೆ, ಇವನ್ನೆಲ್ಲ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇವನ್ನೆಲ್ಲ ಕಂಡೀಷನ್ ಬಿಟ್ಟು ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಇದನ್ನ ಬರೆದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದ್ರಿ. ನೀವೇನ್ರ ಪುನರ್ನವಾಸವ ಸೇವನೆ ಮಾಡಾವಂತೀರಂದ್ರ ತಗೊಂಡು ಹೊತ್ನ್ಯಾಗ ಜಾಸ್ತಿ ಮಸಾಲ ಐಟಮ್ ತಿನ್ಲಿಕ್ಕೆ ಹೋಗ್ಬೇಡ್ರಿ, ನಾನ್ ವೆಜ್ ಆಹಾರ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಫಾಸ್ಟ್ ಫುಡ್ ತಿನ್ಬೇಡ್ರಿ, ಮತ್ತು ಕೂಲ್ ಡ್ರಿಂಕ್ಸ್ ಕುಡಿಬೇಡ್ರಿ, ಮತ್ತು ಆಲ್ಕೋಹಾಲ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಪ್ಪ ಅಂತ. ಇಲ್ಲ ನಾನು ನೋಡ್ರಿ ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲೆ ಇದೆ, ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಪುನರ್ನವಾಸವ ಏನಿದೆ 15-30 ml ಇದನ್ನ ನೀವು ಅರ್ಧ ಲಿಂತ್ರ ಹಿಡ್ಕೊಂಡು 1 ಗ್ಲಾಸ್ ಉಗುರು ಬೆಚ್ಚ ನೀರನ್ನೇ ಚಂದಾಗಿ ಮಿಕ್ಸ್ ಮಾಡಿಕೊಂಡು ಊಟ ಆದಮೇಲೆ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮಗೆ 2 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ, ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು, ಊಟ ಆದ್ಮೇಲೆ ತೊಗೋಬಹುದು. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮಗೆ 3 ಹೊತ್ತು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿಗೊಮ್ಮೆ, ಊಟ ಆದ ನಂತರ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ಕೆ ಹೇಳೋ ಅಂತಾರೆ ಆ ರೀತಿ ಕೂಡ ನೀವು ಸೇವನೆ ಮಾಡ್ಬೋದು.
ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡ್ಬೋದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ನಿಮ್ದು ಹಿಸ್ಟ್ರಿ ತೊಗೊಂತಾರ, ನಿಮ್ಮ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ಇನ್ಫೆಕ್ಷನ್ ಲೆವೆಲ್ಸ್ ನೋಡ್ತಾರ, ನಿಮ್ಮ ಬಾಡಿ ಕಂಡೀಷನ್ಸ್ ನೋಡ್ತಾರ, ಮತ್ತು ಮೇನು ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಬರೆದು ಕೊಡೋ ಅಂತಾರ. ಅದು ಬಹಳ ಮೇನ್ ಆಗುತ್ತೆ. ಅದ್ರ ಸಂಬಂಧ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಸೇವನೆ ಮಾಡ್ಬೋದ್ರಿ. ನೋಡ್ರಿ, ಸಾಧಾರಣದ ಡಾಕ್ಟರ್ ನಿಮ್ಗೆ 1 ತಿಂಗಳು ತೊಗೊಳಕ್ ಹೇಳ್ಬೋದು, 2 ತಿಂಗಳು ತೊಗೊಳಕ್ ಹೇಳ್ಬೋದು, 3 ತಿಂಗಳು ತೊಗೊಳಕ್ ಹೇಳ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿ ಕೂಡ ಹೋಗ್ಬೋದು. ಕೊಟ್ಟಾದ್ಮೇಲೆ ಹಗರ್ಕ ನಿಮ್ಗೆ ಕಡಿಮೆ ಮಾಡ್ಕೊಂತ ಬಂದನು ಮಾಡಿಸ್ತಾರೆ. ಇಲ್ಲಿ ನಾವು ನೋಟ್ ಮಾಡೋ ವಿಷಯ ಏನಪ್ಪಾ ಅಂದ್ರೆ, ಇದ್ರ ಜೊತೆಗೆ ಡಾಕ್ಟರ್ ಬಹಳಷ್ಟು ನಿಮ್ಗೆ ಓರಲ್ ಮೆಡಿಸಿನ್ಸ್ ಕೂಡ, ಶಮನ ಔಷಧಿ ಗುಳಿಗೆಗಳನ್ನು ಕೂಡ ಬರೆದು ಕೊಟ್ಟಿರ್ತಾರೆ. ಇವು ಎರಡು ನೀವು ಒಟ್ಟಿಗೆ ತಗೊಂಡಾಗ ನಿಮ್ಗೆ ಬೆಟರ್ ರಿಸಲ್ಟ್ ಸಿಗ್ತೈತ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಇದರಲ್ಲಿ ಆಗೋ ಸೈಡ್ ಎಫೆಕ್ಟ್, ದುಷ್ಪರಿಣಾಮದ ಬಗ್ಗೆ. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು ನೋಡ್ರಿ, ಇದನ್ನ ನೀವು ಡಾಕ್ಟರ್ ಹೇಳಿದಕ್ಕಿಂತ ಜಾಸ್ತಿ ಪ್ರಮಾಣದ ಸೇವನೆ ಮಾಡವಂತೀರಂದ್ರೆ ಇದರಲ್ಲಿ ನಿಮ್ಗೆ ಬೇದಿ ಚಾಲು ಆಗ್ಬೋದು, ಇಲ್ಲ ನಿಮ್ಗೆ ಹೊಟ್ಟೆ ಉರಿ, ಎದೆ ಉರಿ ಚಾಲು ಆಗ್ಬೋದ್ರಿ. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ. ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೇದ್ ನೋಡ್ರಿ, ಮಧುಮೇಹ ರೋಗಿ, ಡಯಾಬಿಟಿಕ್ ಪೇಷಂಟ್ ಯಾರಿದ್ದಾರೆ, ಡಾಕ್ಟರ್ ಸಲಹೆ ಇರಲಾರ್ದ ನೀವು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರೊಳಗ ಬೆಲ್ಲ ಮತ್ತೆ ಜೇನುತುಪ್ಪ ಎಲ್ಲ ಮಿಕ್ಸ್ ಇರ್ತೈತ್ರಿ. ಅದ್ರ ಸಂಬಂಧ ನಿಮ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು. ಡಾಕ್ಟರ್ನ ಕೇಳೇ ತಗೋರಿ. ಇಲ್ಲ ನಿಮ್ ಹೊಟ್ಟಿ ಬಹಳ ಸೆನ್ಸಿಟಿವ್ ಐತಪ್ಪ, ಒಟ್ಟ ಖಾರದ ಐಟಮ್ ತಡ್ಕೊಳಂಗಿಲ್ಲ ಅಂದ್ರ ಅಂತಾರ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಇದ್ರೊಳಗ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಇದು ನೀವೇನಾರ ತಗೊಂಡ್ರೆ ನಿಮ್ ಹೊಟ್ಟೆಯಾಗ ಉರಿ, ಎದೆಯಾಗ ಉರಿ ಚಾಲು ಆಗ್ಬೋದ್ರಿ, ಬಹಳ ವಿಪರೀತವಾಗಿ. ಮತ್ತ ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾ ಇದ್ದಾರೆ, ಅವರು ಡಾಕ್ಟರ್ ಸಲಹೆ ಇರ್ಲಾರ್ದ ಇದನ್ನ ತಗೊಳ್ಳಿಕ್ ಹೋಗ್ಬೇಡ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಇದು ನಿಮ್ಗೆ 160 ರೂಪಾಯಿ, 160 ರುಪೀಸ್ನಾಗ 450 ml ಕೇರಳ ಕಂಪನಿದು, ಕೇರಳ ಆಯುರ್ವೇದ ಕಂಪನಿದು ಪುನರ್ನವಾಸ ಸಿಗ್ತೈತ್ರಿ. ನಾ ನಿಮ್ಗೆ ಮೊದಲೇ ಹೇಳ್ದಂಗ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದನ್ನ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಯಾರು ಮಾಡ್ತಾರ. ಸೇಮ್ ಇಂಗ್ರೀಡಿಯೆಂಟ್, ಸೇಮ್ ಆಕ್ಷನ್ ಇರ್ತೈತ್ರಿ. ಯಾವ್ದಾರ ಬ್ರ್ಯಾಂಡಿನ ನೀವು ತಗೋಬಹುದು. ಬ್ರ್ಯಾಂಡ್ ಟು ಬ್ರ್ಯಾಂಡ್ ವೇರಿ ಆದ್ರೆ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ನಿಮ್ಗೆ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದೇ ಮೆಡಿಸಿನ್ ಆಗ್ಲಿ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕ್ರಿ. ಡಾಕ್ಟರ್ ಸಲಹೆ ಇರಲಾರ್ದ ಯಾವುದೋ ಔಷಧಿ ತಗೊಳ್ಳಿಕ್ ಹೋಗ್ಬಾರ್ದು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.